ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈ ರುಚಿ. ಇವತ್ತು ನೋಡಿರಿ ಫ್ರೆಂಡ್ಸ್, ನನ್ನ ಬ್ರೇಕ್ಫಾಸ್ಟಿಗೆ ಸೂಪರ್ ಕಾಂಬಿನೇಷನ್ ಆಗುವಂತಹ ಪಾಲಕ್ ಪರೋಟ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ. ಇದು ಭಾಳ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ್. ಹಾಗೆಯೇ ಸಾಮಗ್ರಿಗಳು ಕೂಡ ಜಾಸ್ತಿ ಬೇಕಾಗೋದಿಲ್ಲ ನೋಡಿರಿ. ಪಟಾಪಟ್ ಅಂತ ಒಂದು 15 ನಿಮಿಷದಲ್ಲಿ ರೆಡಿಯಾಗುವಂಥ ಒಂದು ಸೂಪರ್ ಡಿಶ್ ರೀ ಫ್ರೆಂಡ್ಸ್. ಇದು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ. ಬರ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು, ಇದಕ್ಕೆ ಸಾಮಗ್ರಿಗಳು ಏನೇನು ಬೇಕಂತ ನೋಡೋಣ. ಈಗ ಮೊದಲಿಗೆ ನೋಡಿರಿ ಫ್ರೆಂಡ್ಸ್, ನಾನು 2 ಕಟ್ ಆಗೋವಷ್ಟು ಪಾಲಕ್ ಈ ಥರ ನೋಡಿರಿ ಸೊಪ್ಪು ಬಿಡಿಸ್ಕೊಂಡು ಸ್ವಚ್ಛಾಗಿ ತೊಳೆದು ಇಟ್ಕೊಂಡೇನಿ ರೀ ಫ್ರೆಂಡ್ಸ್. ಇದು ನೋಡಿರಿ ಒಂದು 100ರಿಂದ 150 ಗ್ರಾಮ್ ಇದೆ ನೋಡಿರಿ. ಈಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಬಿಸಿ ಮಾಡೋಕೆ ಇಟ್ಕೊಂಡೇನಿ ರೀ. 1.5 ಗ್ಲಾಸ್ನಷ್ಟು ನೀರು ಬಿಸಿ ಮಾಡ್ಕೋಬೇಕು ನೋಡಿರಿ. ಈಗ ನೀರು ಬಿಸಿ ಮಾಡೋಕ್ಕಿಟ್ಟು ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋಣ್ರಿ. ಸಕ್ಕರೆ ಹಾಕೊಂಡು ನೋಡಿರಿ ಫ್ರೆಂಡ್ಸ್, ಇದನ್ನು ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳೋಣ್ರಿ. ಈಗ ಇದ್ರ ಜೊತೆಗೇ ಸಕ್ಕರೆ ಒಂದು ಸ್ವಲ್ಪ ಕರಗಿದ್ದಾದ್ಮೇಲೆ ಇದರಲ್ಲಿ ಪಾಲಕ್ ಸೊಪ್ಪು ಹಾಕೊಳ್ಳೋಣ್ರಿ. ನಾವು 2 ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ಏನು ಸ್ವಚ್ಛಾಗಿ ತೊಳೆದು ಇಟ್ಕೊಂಡಿದ್ವಿ ಅಲ್ರಿ, ಇದನ್ನು ಹಾಕೊಳ್ಳೋಣ್ರಿ. ಇದನ್ನು ಹಾಕಿ ನೋಡಿರಿ ಫ್ರೆಂಡ್ಸ್, ನೀರಿನ ಜೊತೆ ಈ ಥರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು 2ರಿಂದ 3 ನಿಮಿಷಗಳ ಕಾಲ ಚಲೋತ್ನಾಗಿ ಬೇಯಿಸ್ಕೊಳ್ಳೋಣ್ರಿ ನೀರಲ್ಲಿ. ಈಗ ನೋಡಿರಿ ಫ್ರೆಂಡ್ಸ್, ಈ ಪಾಲಕ್ ನಾವು ಬೇಯಿಸ್ಕೊಂಡಾದ್ಮೇಲೆ ಅದ್ರ ಪೂರ್ತಿ ನೀರು ಬಸಿಸ್ಕೊಳ್ಳೋಣ್ರಿ. ಬಸಿಸ್ಕೊಂಡಾದ್ಮೇಲೆ ಇದನ್ನು ತಣ್ಣೀರು ಹಾಕಿ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ್ರಿ. ಅಂದರೆ ಬಿಸಿ ಇರುತ್ತಲ್ರಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ್ರಿ ಪಾಲಕ್ ಸೊಪ್ಪನ್ನ. ಈಗ ನೋಡಿರಿ ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ ಇದನ್ನು ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ್ರಿ. ಇದರಲ್ಲಿ ನೀರಿಗೇನೇನೋ ಹಾಕೋ ಅವಶ್ಯಕತೆ ಇಲ್ಲ ನೋಡಿರಿ ಫ್ರೆಂಡ್ಸ್. ಮೊದಲಿಗೆ ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಇದನ್ನು ಹಾಗೆ ಒಂದು ಸ್ವಲ್ಪ ಫೈನ್ ಪೇಸ್ಟ್ ಮಾಡಿಸ್ಕೊಳ್ಳೋಣ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಒಂದು ಸಣ್ಣ ಕಪ್ಲಿತ್ರ ಪೂರ್ತಿ ಕಪ್ ಆಗೋವಷ್ಟು ಗೋಧಿ ಹಿಟ್ಟು ತೊಗೊಂಡೆ ನೋಡಿರಿ. ಇದು 100 ಗ್ರಾಮ್ನಷ್ಟು ಇದೆ ನೋಡಿರಿ ಫ್ರೆಂಡ್ಸ್. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ, ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಗೆಯೇ ನಾವು ಪಾಲಕ್ ಪೂರ್ತಿ ಏನು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಇದನ್ನು ಹಾಕೊಳ್ಳೋಣ್ರಿ. ಇದನ್ನು ನೋಡಿರಿ ಫ್ರೆಂಡ್ಸ್, ಈ ಪಾಲಕ್ ಸೊಪ್ಪಿನ ಪೇಸ್ಟಿನ ಜೊತೆನೇ ಈ ಹಿಟ್ಟನ್ನು ಪೂರ್ತಿ ಚಲೋತ್ನಾಗಿ ನಾದ್ಕೋಬೇಕು ನೋಡಿರಿ. ಆ ಮಿಕ್ಸಿ ಜಾರ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದು 2 ಟೀ ಸ್ಪೂನಷ್ಟು ಆ ನೀರನ್ನು ಕೂಡ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ ಇವಾಗ ಈ ಹಿಟ್ಟಿನ ಜೊತೆ ಈ ರೀತಿಯಾಗಿ ಇದನ್ನು ಈ ಚಲೋತ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮೊದಲಿಗೆ ನೋಡಿರಿ ಪೂರ್ತಿ ಈ ಥರ ಹಿಟ್ಟಿನ ಜೊತೆ ಈ ಪೇಸ್ಟ್ನ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊತ ನೋಡಿರಿ ಫ್ರೆಂಡ್ಸ್, ಇದನ್ನು ಚಲೋತ್ನಾಗಿ ನಾದ್ಕೊಳ್ಳೋಣ್ರಿ. ಹಿಟ್ಟು ನೋಡಿರಿ ಒಂದು ಸ್ವಲ್ಪ ಗಟ್ಟಿಯಾಗಿರೋ ಥರ ನಾದ್ಕೊಳ್ಳೋಣ್ರಿ. ಜಾಸ್ತಿ ಸಾಫ್ಟ್ ಆಗಬಾರ್ದು ನೋಡಿರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರೋ ಥರ ಇದನ್ನು ನಾದ್ಕೊಳ್ಳೋಣ್ರಿ. ಈಗ ನೋಡಿರಿ ಫ್ರೆಂಡ್ಸ್, ನಾವು ಇದನ್ನು ಈ ರೀತಿಯಾಗಿ ಪಾಲಕ್ ಸೊಪ್ಪಿನ ಪೇಸ್ಟಿನ ಜೊತೆ ಪೂರ್ತಿ ಈ ಥರ ಚಲೋತ್ನಾಗಿ ನಾದ್ಕೊಂಡ್ವಿ ನೋಡಿರಿ. ಇವಾಗ ಏನಿಲ್ಲ ಅಂದರೂ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಅಥವಾ ಒಂದು 20 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಇಡೋಣ್ರಿ. ಇದ್ರ ಮೇಲ್ಗಡೆ ನೋಡಿರಿ ಫ್ರೆಂಡ್ಸ್, ಈ ಥರ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಈ ರೀತಿಯಾಗಿ ಚಲೋತ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡೋಣ್ರಿ. ಈಗ ಸ್ಟಫಿಂಗ್ ರೆಡಿ ಮಾಡೋಕೆ ನೋಡಿರಿ ಫ್ರೆಂಡ್ಸ್, ಒಂದು 6ರಿಂದ 7 ಆಲೂಗಡ್ಡೆನ ಈ ರೀತಿಯಾಗಿ ಕುದಿಸಿ ಸಿಪ್ಪೆ ಪೂರ್ತಿ ತೊಗೊಂಡೆ ನೋಡಿರಿ ಫ್ರೆಂಡ್ಸ್. ಇವಾಗ ಇದನ್ನು ಈ ರೀತಿಯಾಗಿ ತುರಿದುಕೊಳ್ಳೋಣ್ರಿ. ನೀವು ಬೇಕಾದರೆ ಪೂರ್ತಿ ಮ್ಯಾಶ್ ಆದರೂ ಮಾಡ್ಬೋದು ರೀ, ಇಲ್ಲಾಂದ್ರೆ ಈ ಥರ ತೆರೆದುಕೊಂಡಾದರೂ ತೊಗೋಬೋದು ನೋಡಿರಿ ಫ್ರೆಂಡ್ಸ್. ಈಗ ಆಲೂಗಡ್ಡೆ ಈ ರೀತಿಯಾಗಿ ಪೂರ್ತಿ ತುರಿದುಕೊಂಡಾದ್ಮೇಲೆ ಇದರಲ್ಲಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಈ ರೀತಿಯಾಗಿ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ದೊಡ್ಡ ಸೈಜ್ನಲ್ಲಿ ಏನಾದರೂ ಕಟ್ ಮಾಡಿ ತೊಗೊಂಡ್ರೆ ಪರೋಟದಲ್ಲಿ ಸ್ಟಫಿಂಗ್ ತುಂಬುವಾಗ ಅಷ್ಟು ಚಲೋ ಅನ್ಸೋದಿಲ್ಲ ರೀ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಗೆಯೇ ನೋಡಿರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕೊಳ್ಳೋಣ್ರಿ. ಜೊತೆಗೇ ನೋಡಿರಿ ಫ್ರೆಂಡ್ಸ್, ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿ ಶುಂಠಿ ಪೇಸ್ಟ್ ಹಾಕೊಳ್ಳೋಣ್ರಿ. ಇದನ್ನು ಈ ರೀತಿಯಾಗಿ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಆದರೂ ಹಾಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ಕುಟ್ಕೊಂಡು ಆದರೂ ಹಾಕೋಬೋದು ನೋಡಿರಿ ಫ್ರೆಂಡ್ಸ್. ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ್ರಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾನ ಹಾಕೊಳ್ಳೋಣ್ರಿ. 1 ಟೀ ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕೊಳ್ಳೋಣ್ರಿ. ಹುರಿದುಬಿಟ್ಟು ಪೌಡ್ರ್ ಮಾಡಿರೋ ಜೀರಾ ಪೌಡ್ರ್ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡಿರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಕಸ್ತೂರಿ ಮೆಂತಿ ಈ ಥರ ಕೈಯಿಂದ ಒಂದು ಸ್ವಲ್ಪ ಮ್ಯಾಶ್ ಮಾಡಿ ಹಾಕೊಳ್ಳೋಣ್ರಿ. ಅಂದರೆ ಫ್ಲೇವರ್ ಚಲೋ ಬರುತ್ತೆ ನೋಡಿರಿ ಪರೋಟದಲ್ಲಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಇವಾಗ ಹಾಕೊಂಡು ನೋಡಿರಿ ಫ್ರೆಂಡ್ಸ್, ಇದನ್ನೆಲ್ಲ ಈ ರೀತಿಯಾಗಿ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಕೈಯಿಂದ ನೋಡಿರಿ ಆಲೂಗಡ್ಡೆ ಜೊತೆ ಈ ಥರ ಪೂರ್ತಿ ಮಸಾಲೆ ಮಿಕ್ಸ್ ಆಗೋ ಥರ ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಹಿಟ್ಟಂತೂ ಚಲೋತ್ನಾಗಿ ನೆನೆದು ಬಿಟ್ಟೈತ್ರಿ. ಇವಾಗ ಮೊದಲಿಗೆ ಇದನ್ನು ಈ ರೀತಿಯಾಗಿ ಒಂದು ಸಲ ನಾದ್ಕೊಂಡು ಉಳ್ಳಿ ರೆಡಿ ಮಾಡ್ಕೊಳ್ಳೋಣ್ರಿ. ಉಳ್ಳಿ ನೋಡಿರಿ ಫ್ರೆಂಡ್ಸ್, ಜಾಸ್ತಿ ದೊಡ್ಡ ಸೈಜ್ನಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ ನೋಡಿರಿ ಫ್ರೆಂಡ್ಸ್. ನಾವು ನಾರ್ಮಲ್ ಚಪಾತಿ ಮಾಡ್ತೀವಲ್ರಿ ಫ್ರೆಂಡ್ಸ್, ಆ ಸೈಜ್ನಲ್ಲಿ ಉಳ್ಳಿ ಮಾಡ್ಕೊಂಡ್ರೆ ಸಾಕು ನೋಡಿರಿ. ಇವಾಗ ಒಂದು ಉಳ್ಳಿ ತೊಗೊಂಡ್ರಿ, ಒಂದು ಸ್ವಲ್ಪ ಒಣ ಮೈದಾ ಹಿಟ್ಟು ಹಾಕೊಳ್ಳೋಣ್ರಿ ಫ್ರೆಂಡ್ಸ್, ಅಥವಾ ಗೋಧಿ ಹಿಟ್ಟಾದರೂ ಹಾಕೋಬೋದು ನೋಡಿರಿ. ಹಾಕೊಂಡು ನೋಡಿರಿ ಇವಾಗ ಒಂದು ಉಳ್ಳಿನ ಈ ರೀತಿಯಾಗಿ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ್ರಿ. ಮೊದಲಿಗೆ ಒಂದು 2ರಿಂದ 3 ಸಲ ಅಷ್ಟೇ ಈ ಥರ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ್ರಿ. ಈಗ ನೋಡಿರಿ, ನಾವು ಸ್ಟಫಿಂಗ್ ಮಾಡೋಕೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿವಲ್ರಿ, ಅದರಲ್ಲಿ ಈ ರೀತಿಯಾಗಿ ಒಂದು ಸ್ವಲ್ಪ ಸ್ಟಫಿಂಗ್ ತೊಗೊಳ್ಳೋಣ್ರಿ ಫ್ರೆಂಡ್ಸ್. ಇಷ್ಟು ಪ್ರಮಾಣದಲ್ಲಿ ತೊಗೋಬೇಕು ನೋಡಿರಿ. ಇವಾಗ ನಾವು ಲಟ್ಟಿಸ್ಕೊಂಡಿವಲ್ರಿ, ಅದರಲ್ಲಿ ಈ ರೀತಿಯಾಗಿ ಆ ಸ್ಟಫಿಂಗ್ನ ಇಟ್ಕೊಳ್ಳೋಣ್ರಿ. ಇಟ್ಕೊಂಡು ನೋಡಿರಿ ಫ್ರೆಂಡ್ಸ್, ಇದನ್ನು ಈ ರೀತಿಯಾಗಿ ರೌಂಡಾಗಿ ಮಡಚ್ಕೊಳ್ಳೋಣ್ರಿ. ಅಂದರೆ ಸ್ಟಫಿಂಗ್ ಒಂದು ಸ್ವಲ್ಪ ಹೊರಗಡೆ ಬರಲಾರ್ದ ಗತಿ ನೋಡಿರಿ ಫ್ರೆಂಡ್ಸ್. ಇದನ್ನು ಈ ರೀತಿಯಾಗಿ ಪೂರ್ತಿ ಕವರ್ ಮಾಡ್ಕೋಬೇಕು ನೋಡಿರಿ.
ಇವಾಗ ಮತ್ತೆ ಕೆಳಗಡೆ ಒಂದು ಸ್ವಲ್ಪ ಈ ರೀತಿಯಾಗಿ ಒಣ ಹಿಟ್ಟು ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ ಫ್ರೆಂಡ್ಸ್, ಇವಾಗ ಇದನ್ನು ಸ್ಲೋ ಆಗಿ ಲಟ್ಟಿಸ್ಕೋಬೇಕು ನೋಡಿರಿ. ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೋಬಾರ್ದ್ರಿ, ಜಸ್ಟ್ ಸ್ಲೋ ಆಗಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ನೋಡಿರಿ. ಅಂದರೆ ಇಲ್ಲಾಂದರೆ ಜಾಸ್ತಿ ನೀವು ಏನಾದರೂ ಒತ್ತಿ ಲಟ್ಟಿಸಿದ್ರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಪರೋಟ ಬೇಯಿಸ್ಕೊಳಕ್ಕೆ ನೋಡಿರಿ ಫ್ರೆಂಡ್ಸ್, ಒಂದು ತವಿ ಬಿಸಿ ಮಾಡೋಕೆ ಇಟ್ಕೊಂಡೇವ್ರಿ. ನಾನ್ ಸ್ಟಿಕ್ ತವಿ ಯೂಸ್ ಮಾಡ್ಬೇಕು ನೋಡಿರಿ ಪರೋಟ ಬೇಯಿಸ್ಕೊಳಕ್ಕೆ. ಈಗ ನೋಡಿರಿ ಮೊದಲಿಗೆ ಹೈ ಫ್ಲೇಮ್ನಲ್ಲಿ ಪೂರ್ತಿ ಬಿಸಿ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪರೋಟ ಹಾಕೊಳ್ಳೋಣ್ರಿ. ನೀವು ಇದೇ ಥರ ನೋಡಿರಿ ಫ್ರೆಂಡ್ಸ್, ಪೂರ್ತಿ ಪರೋಟ ಈ ರೀತಿಯಾಗಿಯೇ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನೋಡಿರಿ. ಇವಾಗ ಇದನ್ನು ಒಂದು ಸೈಡ್ ಬೇಯೋವರೆಗೂ 1 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಹೈ ಫ್ಲೇಮ್ನಲ್ಲಿ ಹಾಕಿ 1 ನಿಮಿಷಗಳ ಕಾಲ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ್ರಿ. ಈಗ ನೋಡಿರಿ ಮತ್ತೆ ಇದನ್ನು 1 ನಿಮಿಷಗಳ ಕಾಲ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ ಫ್ರೆಂಡ್ಸ್, ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಈ ಥರ ಎಣ್ಣೆ ಹಾಕ್ಕೊಂತ ನೋಡಿರಿ ಫ್ರೆಂಡ್ಸ್, ಇದನ್ನು ಏನಿಲ್ಲ ಅಂದ್ರೆ ಒಂದು 4 ರಿಂದ 5 ಸಲ ಹೊಳಿಸಿ ಹಾಕ್ಕೊಂತ ಒಂದು 3 ರಿಂದ 3.5 ನಿಮಿಷಗಳ ಕಾಲ ಚಲೋತ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಎರಡೂ ಕಡೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೆಂಪಗಾಗೋ ಥರ ಚಲೋತ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡಿರಿ ಫ್ರೆಂಡ್ಸ್, ನಾವು ಎರಡೂ ಕಡೆ ಕಲರ್ ಚೇಂಜ್ ಆಗೋ ಥರ ಚಲೋತ್ನಾಗಿ ಪರೋಟ ಬೇಯಿಸ್ಕೊಂಡಿವಿ ನೋಡಿರಿ. ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತಗೊಳ್ಳೋಣ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಬಿಸಿ ಬಿಸಿಯಾದಂತಹ ಪಾಲಕ್ ಪರೋಟ ಮೇಲ್ಗಡೆ ಈ ರೀತಿಯಾಗಿ ಒಂದು ಸ್ವಲ್ಪ ಬಟರ್ ಹಚ್ಕೊಂಡು ಕೂಡ ತಿನ್ಬೋದು ರೀ. ಇಲ್ಲಾಂದ್ರೆ ಇದನ್ನು ಹಾಗೆ ಕೂಡ ಮೊಸರಿನ ಜೊತೆ ತಿನ್ಬೋದು ನೋಡಿರಿ. ನಾನು ಮಾಡಿದ ಪಾಲಕ್ ಪರೋಟ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.